ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರದ ಮೆಚ್ಚುಗೆ. ಎಸ್ಸಿನೋ ಕರ್ನಾಟಕದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಒಂದು ಯೋಜನೆಗೆ ಈಗ ಕೇಂದ್ರ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಪ್ರಧಾನಿ ಆರ್ಥಿಕ ಸಲಹಾ ಸಮಿತಿಯಿಂದ ಭರ್ಜರಿ ಮೆಚ್ಚುಗೆ. ಮಹಿಳೆಯರ ಕೈಗೆ ನೇರ ಹಣ, ಕುಟುಂಬದ ಉಳಿತಾಯದಲ್ಲಿ ಏರಿಕೆ. ಬಡತನದ ವಿರುದ್ಧ ಸಮರದಲ್ಲಿ ಗ್ಯಾರಂಟಿಗಳೇ ಬ್ರಹ್ಮಾಸ್ತ್ರ. ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಗ್ಯಾರಂಟಿ ಹವಾ. 12 ಕೋಟಿ ಮಹಿಳೆಯರಿಗೆ ತಲುಪ್ತಾ ಇದೆ 1.7 ಲಕ್ಷ ಕೋಟಿ ರೂಪಾಯಿ. ಈ ಯೋಜನೆಗೆ ರಾಜ್ಯದಿಂದ ಬರೋಬ್ಬರಿ 28,600 ಕೋಟಿ ಮೀಸಲು. ಇನ್ನು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಇನ್ನು ಹಣದುಬ್ಬರ ಹೆಚ್ಚಿದಂತೆ ನೆರವಿನ ಮೊತ್ತವೂ ಹೆಚ್ಚಾಗ್ಲಿ, ಸಮಯಕ್ಕೆ ತಕ್ಕಂತೆ ಪರಿಷ್ಕರಣೆ ಅನಿವಾರ್ಯ ಅಂತ ಆರ್ಥಿಕ ಸಮಿತಿ ಹೇಳಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಹೊಸ ಆಯಾಮ ಬೇಕು. ಕೇವಲ ನಗದು ಸಾಲದು, ಸಾಮರ್ಥ್ಯ ವೃದ್ಧಿಯೂ ಬೇಕಾಗುತ್ತೆ. ಡಿಜಿಟಲ್ ಸಾಕ್ಷರತೆಯೊಂದಿಗೆ ಜೋಡಣೆಗೆ ಕರೆ ನೀಡಲಾಗಿದೆ. ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಕ್ರಾಂತಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಅವಲಂಬನೆ ಕಡಿಮೆ ಆಗುತ್ತೆ, ಸ್ವಾವಲಂಬನೆಗೆ ಆಡಳಿತದ ಒತ್ತನ್ನು ನೀಡಲಾಗುತ್ತೆ ಅಂತ ಭಾರಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದೆ.